Okay, good evening, dear children. You are welcome to Akanna Spoken English class. I am Chandrakant Akanna, and in yesterday's class, we learned may positive and negative sentences. ನಿನ್ನೆ ಕ್ಲಾಸಲ್ಲಿ ನಾವು ಮೇ ಪಾಸಿಟಿವ್ ಮತ್ತು ನೆಗೆಟಿವ್ ವಾಕ್ಯಗಳನ್ನು ಓದಿದ್ದೀವಿ. ಅದರ ಅರ್ಥ ಆಗಬಹುದು, ಆ ಕೆಲಸ ಆಗಬಹುದು, ಅಥವಾ ಆ ಕೆಲಸ ಆಗುವ ಸಾಧ್ಯತೆ ಅಂತಕ್ಕಂಥದ್ದನ್ನು ಕಲ್ತಿದ್ದೀವಿ. ಮತ್ತೆ ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೆ ನಿಮಗೆ, ಇವತ್ತು ಮೇ ಒಂದು ಇಂಟ್ರಾಗೇಟಿವ್ ಅಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ, ಮತ್ತೆ ಅದನ್ನ ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಮೇ ಇಂಟ್ರಾಗೇಟಿವ್. And may interrogative is used for three purposes. Okay, ಮೂರು ಒಂದು ಉದ್ದೇಶಕ್ಕೋಸ್ಕರ ಮೇ ಇಂಟ್ರಾಗೇಟಿವ್ ಅನ್ನ ಯೂಸ್ ಮಾಡ್ತಾರೆ. ಫಾರ್ ಫಸ್ಟ್ ಒನ್, ಮೇ ಇಂಟ್ರಾಗೇಟಿವ್ ಇಸ್ ಯೂಸ್ಡ್ ಫಾರ್ ಪೊಲೈಟ್ ರಿಕ್ವೆಸ್ಟ್. POLIT, ಪೊಲೈಟ್ ರಿಕ್ವೆಸ್ಟ್ ಅಂದ್ರೆ ನಾವು ಯಾರಿಗಾದರೂ ವಿನಮ್ರವಾಗಿ ಒಂದು ವಿನಂತಿ ಮಾಡ್ಕೊಳ್ಬೇಕಾದ್ರೆ ನಾವು ಮೇ ಅನ್ನ ಇಂಟ್ರಾಗೇಟಿವ್ ಅಲ್ಲಿ ಯೂಸ್ ಮಾಡ್ತೀವಿ. ಎರಡನೇದಾಗಿ, ಮೇ ಇನ್ ಇಂಟ್ರಾಗೇಟಿವ್ ಇಸ್ ಯೂಸ್ಡ್ ಫಾರ್ ಸೆಕೆಂಡ್ ಒನ್ ಫಾರ್ ಪರ್ಮಿಷನ್. ನಾವು ಯಾವುದೋ ಒಂದು ವಸ್ತುವನ್ನು ಉಪಯೋಗ ಮಾಡೋದಕ್ಕೆ, ಅಥವಾ ನಾವು ಆಫೀಸಿನ ಒಳಗಡೆ ಹೋಗ್ಬೇಕಾದ್ರೆ, ಕ್ಲಾಸ್ ರೂಮಿನ ಒಳಗಡೆ ಹೋಗ್ಬೇಕಾದ್ರೆ ಪರ್ಮಿಷನ್ ತಗೊಳ್ಳೋದಕ್ಕೆ ನಾವು ಮೇ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಥರ್ಡ್ ಒನ್, may is used for possibility. POSSIBILI ಅಂದ್ರೆ ಆ ಕೆಲಸ ಸಾಧ್ಯವಾಗುತ್ತಾ ಅಥವಾ ಆ ಕೆಲಸ ಅವ್ರು ಮಾಡ್ತಾರಾ ಅಂತ ಕೇಳೋದಕ್ಕೆ ನಾವು ಏನ್ ಮಾಡ್ತೀವಿ, ಮೇ ಅನ್ನ ಇಂಟ್ರಾಗೇಟಿವ್ ಅಲ್ಲಿ ಯೂಸ್ ಮಾಡ್ತೀವಿ. ಮೊದಲನೇದಾಗಿ ಪೊಲೈಟ್ ರಿಕ್ವೆಸ್ಟ್ಗೋಸ್ಕರ, ಎರಡನೇದಾಗಿ ಅದನ್ನ ಪರ್ಮಿಷನ್ಗೋಸ್ಕರ, ಮತ್ತು ಮೂರನೇದಾಗಿ ಪಾಸಿಬಿಲಿಟಿಗೋಸ್ಕರ ಯೂಸ್ ಮಾಡ್ತೀವಿ. ಮತ್ತೆ ಅದನ್ನ ವಿಶಸ್ಗೋಸ್ಕರ ಕೂಡ ಯೂಸ್ ಮಾಡ್ತೀವಿ. ನಾವು ವಿಶ್ ಮಾಡೋದಕ್ಕೆ, ಯಾರಿಗಾದರೂ ನಾವು ಒಂದು ಶುಭವನ್ನ ಹಾರೈಸೋದಕ್ಕೋಸ್ಕರ ಕೂಡ ಮೇ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ನಾನು ಬೋರ್ಡ್ ಮೇಲೆ ಕೆಲವು ವಾಕ್ಯಗಳನ್ನ ಬರ್ದಿದ್ದೀನಿ. ಮೊದಲನೇದಾಗಿ ಪೊಲೈಟ್ ರಿಕ್ವೆಸ್ಟ್ಗೋಸ್ಕರ ಮೇ ಅನ್ನ ಹೆಂಗ್ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ರ ಕೆಲವು ಸೆಂಟೆನ್ಸ್ ಗಳನ್ನ ನೋಡೋಣ. ಬನ್ನಿ, ಮೊದಲನೇದಾಗಿ, ಮೇ ಐ ಸ್ಪೀಕ್ ಟು ಮಿಸ್ ಮಾಥುರ್. ಮೇ ಐ ಸ್ಪೀಕ್ ಟು ಮಿಸ್ ಮಾಥುರ್. ನಾನು ಮಿಸ್ ಮಾಥುರ್ ಅವರೊಂದಿಗೆ ಮಾತನಾಡಬಹುದೇ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಕ್ಕಂಥದ್ದು. ಎರಡನೇದಾಗಿ, ಮೇ ಐ ಜಾಯಿನ್ ದ ಕನ್ವರ್ಸೇಷನ್. ಇಲ್ಲಿ ಮೇ ಐ ಜಾಯಿನ್ ದ ಕನ್ವರ್ಸೇಷನ್, ನಾನು ಕನ್ವರ್ಸೇಷನ್ ಅನ್ನ ಜಾಯಿನ್ ಆಗ್ಬಹುದಾ ಅಂತ ಕೇಳ್ತಾ ಇದ್ದೀನಿ. ಮೂರನೇದಾಗಿ, ಮೇ ವಿ ಕಮ್ ವಿತ್ ಯು, ನಾವು ನಿಮ್ಮೊಂದಿಗೆ ಬರ್ಬೋದಾ ಅಂತ ಕೇಳ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಮೋರ್ ಪೊಲೈಟ್ ರಿಕ್ವೆಸ್ಟ್ ಇದೆ. ಮೋರ್ ಪೊಲೈಟ್, ಇವು ಪರ್ಮಿಷನ್ಗೂ ಬರ್ತದೆ ಮತ್ತೆ ರಿಕ್ವೆಸ್ಟ್ಗೂ ಬರ್ತವೆ. ಮತ್ತೆ ಇಲ್ಲಿ ಮೋರ್ ಪೊಲೈಟ್ ಆಗಿರ್ತಕ್ಕಂಥ ಅಂದ್ರೆ ಬಹಳಷ್ಟು ವಿನಮ್ರವಾಗಿ ಕೇಳ್ತಕ್ಕಂಥದ್ದಲ್ಲಿ ನಾವೇನ್ ಮಾಡ್ತೀವಿ, ಪ್ಲೀಸ್ ಅನ್ನ ಯೂಸ್ ಮಾಡ್ತೀವಿ. ಮಕ್ಕಳೇ ನೋಡ್ರಿ ಹೆಂಗಿದೆ ಅಂದ್ರೆ, ಮೇ ಐ ಬಾರೋ ಯುವರ್ ಪೆನ್ ಪ್ಲೀಸ್, ನಾನು ನಿನ್ನ ಪೆನ್ ಅನ್ನ ತೆಗೆದುಕೊಳ್ಳಬಹುದಾ, ನಾನು ನಿನ್ನ ಪೆನ್ ಅನ್ನ ತೆಗೆದುಕೊಳ್ಳಬಹುದಾ ಅಂತ ಕೇಳೋದಕ್ಕೆ ಮೇ ಐ ಬಾರೋ ಯುವರ್ ಪೆನ್ ಪ್ಲೀಸ್ ಅಂತ ಕೇಳಿದ್ದೀನಿ. ಮತ್ತೆ ಅದೇ ರೀತಿಯಾಗಿ, ಮೇ ಐ ಯೂಸ್ ಯುವರ್ ಬುಕ್ ಪ್ಲೀಸ್, ನಾನು ನಿನ್ನ ಪುಸ್ತಕವನ್ನ ಉಪಯೋಗ ಮಾಡಬಹುದಾ, ದಯವಿಟ್ಟು ನಾನು ನಿನ್ನ ಪುಸ್ತಕವನ್ನ ಉಪಯೋಗ ಮಾಡಬಹುದಾ ಅಂತ ಕೇಳೋದಕ್ಕೆ ನಾವು ಏನ್ ಮಾಡ್ತೀವಿ, ಪೊಲೈಟ್ ರಿಕ್ವೆಸ್ಟ್ಗೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವು ಪರ್ಮಿಷನ್ಗೋಸ್ಕರ ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಮೇ ಇಂಟ್ರಾಗೇಟಿವ್ ಅನ್ನ ನಾವು ಪರ್ಮಿಷನ್ಗೋಸ್ಕರ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಏನ್ ಮಾಡೋಣ, ಈಗ ನೋಡೋಣ ಬನ್ನಿ ಮಕ್ಕಳೇ. ಪರ್ಮಿಷನ್ಗೋಸ್ಕರ ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಅದರ ಕೆಲವು ಎಕ್ಸಾಂಪಲ್ಗಳನ್ನ ನಿಮಗೆ ನಾನು ಇಲ್ಲಿ ಕೊಡ್ತೀನಿ. ಓಕೆ, ಮೇ ಐ ಕಮ್ ಇನ್ ಸರ್ ಅಂತ ಕೇಳ್ತಕ್ಕಂಥದ್ದು. ಯಾವುದೋ ಸ್ಕೂಲಲ್ಲಿ, ಯಾವುದೋ ಕಾಲೇಜಲ್ಲಿ, ಅಥವಾ ಯಾರ್ದೋ ಒಂದು ಮನೆಗೆ ಹೋಗ್ಬೇಕಾದ್ರೆ ನಾವು ಅವ್ರ ಪರ್ಮಿಷನ್ ಅನ್ನ ತಗೋತೀವಿ. ಮೇ ವಿ ವೇಟ್ ಫಾರ್ ಯು ಹಿಯರ್ ಅಂತ ಕೇಳ್ತೀವಿ. ನಾವು ನಿಮ್ಗೋಸ್ಕರ ಇಲ್ಲಿ ವೇಟ್ ಮಾಡೋಣವೇ ಅಂತ ಕೇಳ್ತೀವಿ.
ಅದೇ ರೀತಿ ಮೇ ಐ ಅಟೆಂಡ್ ಯುವರ್ ಕ್ಲಾಸ್ ಸರ್ ಅಂತ ಕೇಳ್ತೀನಿ. ಸರ್, ನಾನು ನಿಮ್ಮ ಕ್ಲಾಸನ್ನು ಅಟೆಂಡ್ ಮಾಡಬಹುದೇ ಅಂತ ಕೇಳ್ತೀನಿ. ಅದೇ ರೀತಿ ಮೇ ವಿ ಹೆಲ್ಪ್ ಯು, ನಾವು ನಿಮಗೆ ಸಹಾಯ ಮಾಡಬಹುದೇ ಅಂತಕ್ಕಂಥದ್ದು. ಇವೆಲ್ಲ ದೀಸ್ ಆಲ್ ಸೆಂಟೆನ್ಸಸ್ ಆರ್ ಯೂಸ್ ಫಾರ್ ರಿಕ್ವೆಸ್ಟಿಂಗ್ ಪರ್ಮಿಷನ್ ಅನ್ನು ಕೇಳೋದಕ್ಕೆ ಈ ವಾಕ್ಯಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಈಗ ಪಾಸಿಬಿಲಿಟಿ ಅಂದ್ರೆ ಅದು ಸಾಧ್ಯನಾ, ಆಗುತ್ತಾ ಅಂತ ಕೇಳೋದಕ್ಕೆ ಕೆಲವು ವಾಕ್ಯಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಏನ್ ಮಾಡೋಣ, ಈಗ ನೋಡೋಣ ಬನ್ನಿ. ಅದು ಈಗ ಉದಾಹರಣೆಗಾಗಿ ನಾವು ಮೇ ಅನ್ನ ಪಾಸಿಬಿಲಿಟಿಗೋಸ್ಕರ ಹೆಂಗ್ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಈಗ ಉದಾಹರಣೆಗೆ ಮೇ ಇಟ್ ರೈನ್ ಟುಡೇ, ಇವತ್ತು ಮಳೆ ಆಗುತ್ತಾ ಅಂತ ಕೇಳ್ತಾ ಇದ್ದೀವಿ. ದಿಸ್ ಇಸ್ ಪಾಸಿಬಿಲಿಟಿ. ಮೇ ಇಟ್ ರೈನ್ ಟುಡೇ ಅಂತ ಕೇಳ್ತಾ ಇದ್ದೀವಿ. ಎರಡನೇದಾಗಿ ಮೇ ದೇ ಡೆಪಾಸಿಟ್ the money in the bank ಅಂತ ಕೇಳ್ತಾ ಇದ್ದೀವಿ. ಅವರು ಬ್ಯಾಂಕಿನಲ್ಲಿ ದುಡ್ಡನ್ನು ಡೆಪಾಸಿಟ್ ಮಾಡಬಹುದಾ ಅಂತ ಕೇಳ್ತಕ್ಕಂಥದ್ದು. ಮೂರನೇದಾಗಿ ಮೇ ವಿ ಅಂಡರ್ಸ್ಟ್ಯಾಂಡ್ ವಾಟ್ they say and show. ಅವರು ಏನನ್ನ ತೋರಿಸ್ತಾರೆ ಮತ್ತೆ ಹೇಳ್ತಾರೆ ಅದನ್ನ ನಾವು ತಿಳಿದುಕೊಳ್ಳಬಹುದಾ ಅಂತ ಕೇಳೋದಕ್ಕೆ ನಾವು ಏನ್ ಮಾಡ್ತೀವಿ, ಮೇ ಅನ್ನ ಯೂಸ್ ಮಾಡ್ತೀವಿ. ಪಾಸಿಬಿಲಿಟಿ ಅಂದ್ರೆ ಅದು ಆಗುತ್ತಾ, ಅವ್ರು ಬರ್ತಾರಾ ಅಂತ ಕೇಳೋದಕ್ಕೆ. ಮೇ ದೇ ಕಮ್ ಎಟ್ 11 o'clock in the morning ಅಂತ ಕೇಳೋದಕ್ಕೆ ಇಂಥ ವಾಕ್ಯಗಳನ್ನು ಯೂಸ್ ಮಾಡ್ತೀವಿ. ಈಗ ನಾವು ವಿಶಸ್ಗೆ ಹೇಗೆ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ನೋಡೋಣ. ಎಷ್ಟೋ ಜನರಿಗೆ ನಾವು ಹಾರೈಸ್ತೀವಿ, ವಿಶ್ ಮಾಡ್ತೀವಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಮೇ ಅನ್ನ ಯೂಸ್ ಮಾಡಿ ಹೆಂಗೆ ಅದನ್ನ ಉಪಯೋಗಿಸ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಮಕ್ಕಳೇ. ಅದು ಈ ನೋಡ್ರಿ, ವಿಶಸ್ಗೋಸ್ಕರ ಮೇ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ. ವಿಶಸ್, WRSHES, ವಿಶಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀವಿ ನಾವು ಏನಂತ, ಮೇ ದ ಗಾಡ್ ಬ್ಲೆಸ್ ಯು, ಮೇ ದ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀವಿ. ಆ ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಥವಾ ಆ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು. ಅದೇ ರೀತಿಯಾಗಿ ಮೇ ದ ಹೆವನ್ಸ್ shower flowers on you ಅಂತ ಹೇಳ್ತೀವಿ. ಅಂದ್ರೆ ಆ ದೇವರು ನಿಮ್ಮ ಮೇಲೆ ಹೂವಿನ ಮಳೆಗರೆಯಲಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಮತ್ತೆ ಅದೇ ರೀತಿ ಮೇ ಯು ಹ್ಯಾವ್ ಅ ವೆರಿ ಪ್ಲೀಸೆಂಟ್ ವೆಕೇಶನ್. ಪ್ಲೀಸಿಯಂಟ್ ವೆಕೇಶನ್ ಅಂತ ಹೇಳ್ತೀವಿ. ಯಾರೋ ವೆಕೇಶನ್ಗೆ ಹೋಗ್ತಾ ಇದ್ದಾರೆ ಅಥವಾ ರಜೆಯಲ್ಲಿ ಹೋಗ್ತಾ ಇದ್ದಾಗ ಅವ್ರಿಗೆ ನಾವು ಶುಭ ಹಾರೈಸ್ತೀವಿ. ಏನಂತ, ನೀವು ತುಂಬಾ ಸಂತೋಷದಾಯಕವಾಗಿರ್ತಕ್ಕಂತಹ ಆನಂದ ಉಲ್ಲಾಸಭರಿತವಾಗಿರ್ತಕ್ಕಂತಹ ರಜೆ ನಿಮ್ಮದಾಗಲಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಮೇಯನ್ನ ನಾವು ಒಂದು ಮೊದಲನೇದಾಗಿ ಇದು ರಿಕ್ವೆಸ್ಟ್ಗೋಸ್ಕರ, ಎರಡನೇದಾಗಿ ನಾವು ಏನ್ ಮಾಡ್ತೀವಿ ಪರ್ಮಿಷನ್ಗೋಸ್ಕರ, ಆಮೇಲೆ ಮೂರನೇದಾಗಿ ಪಾಸಿಬಿಲಿಟಿಗೋಸ್ಕರ, ಆಮೇಲೆ ನಾಲ್ಕನೇದಾಗಿ ಯಾರಿಗಾದರೂ ಇಶ್ಯೂ ಮಾಡೋದಕ್ಕೆ ನಾವು ಮೇ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಅನ್ನ ಒಂದು ಇಂಟ್ರಾಗೇಟಿವ್ ಅಲ್ಲಿ ಹ್ಯಾಂಗ್ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಕಲ್ತೀವಿ. ನಿನ್ನೆ ವಿಡಿಯೋದಲ್ಲಿ ಮೇ ಪಾಸಿಟಿವ್, ಓಕೆ, ಮೇ ದೇ ಗೋ ಟು ಬ್ಯಾಂಗ್ಳೂರ್ ಅಂತ ಕಲ್ತೀವಿ. ನೆಗೆಟಿವ್ ಕಲ್ತೀವಿ, ದೇ ಮೇ ನಾಟ್ ಗೋ ಟು ಬ್ಯಾಂಗ್ಳೂರ್ ಅಂತ ಕಲ್ತೀವಿ. ಇವತ್ತು ಮೇ ನಲ್ಲಿ ಬರ್ತಕ್ಕಂತಹ ಒಂದು 4 ರೀತಿಯ ಒಂದು ರಿಕ್ವೆಸ್ಟು, ಆಮೇಲೆ ಪೊಲೈಟ್ ರಿಕ್ವೆಸ್ಟು, ಆಮೇಲೆ ಪರ್ಮಿಷನ್ಗೋಸ್ಕರ, ಆಮೇಲೆ ವಿಶಸ್ಗೋಸ್ಕರ,
ಆಮೇಲೆ ಪಾಸಿಬಿಲಿಟಿಗೋಸ್ಕರ ಈ ಮೇ ಅನ್ನ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಕಲ್ತೀವಿ ಮಕ್ಕಳೇ. ಅದಕ್ಕೆ ಈ ವಿಡಿಯೋನ ಮಾಡಿ ನೋಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನಾವು ಇನ್ನೊಂದು ಹೊಸ ಒಂದು ವಿಷಯದೊಂದಿಗೆ ನಿಮ್ಮ ಕ್ಲಾಸ್ಗೆ ನಾನು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಓಕೆ.